ನಮೋ ನಮಃ. ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್. ನಾನು ನಿಮ್ಮ ಈಶಾ. ಇವತ್ತು ನಾನು ಫೆಬ್ರವರಿ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೂ ವಾರ ಭವಿಷ್ಯವನ್ನ ಹೇಳ್ತಾ ಇದ್ದೀನಿ. ಹೇಗಿರುತ್ತೆ ಈ ವಾರದ ಭವಿಷ್ಯ ಅಂತ ಒಂದೊಂದೇ ರಾಶಿಗೆ ನೋಡ್ತಾ ಹೋಗೋಣ. ಫೆಬ್ರವರಿ 1ನೇ ತಾರೀಕಿಂದ 7ನೇ ತಾರೀಕಿನವರೆಗೂ ಎಲ್ಲ ರಾಶಿ ಭವಿಷ್ಯಗಳು ಹೇಗೆ ಇರುತ್ತವೆ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವುದೇ ಅಡೆತಡೆಗಳು ಇರುವುದಿಲ್ಲ. ಈ ವಾರ ಬಂದಂತಹ ಎಲ್ಲ ಅಡೆತಡೆಗಳನ್ನು ಅವರು ಕ್ಲಿಯರ್ ಮಾಡಿಕೊಂಡು ಅವರು ಸಾಧಿಸಬೇಕಾದಂತಹ ಗುರಿಯನ್ನು ಅವರು ಸಾಧಿಸ್ತಾರೆ ಈ ವಾರ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಅಷ್ಟೇನು ಒಳ್ಳೆಯ ವಾರವಾಗಿ ಕಾಣಿಸ್ತಾ ಇಲ್ಲ. ಅಲ್ಪ ಕಾರ್ಯ, ಚಿಂತೆ ಹಾಗೂ ಬೇಡದ ವಾರ್ತೆಗಳನ್ನು ಕೇಳ್ತೀರಾ. ಜೊತೆಗೆ ಅಲ್ಪ ಲಾಭವನ್ನು ಸಹ ಕಾಣ್ತೀರಾ. ಅದರ ಜೊತೆಗೆ ಅಷ್ಟೇನು ಸುಖವಾದ ವಾರವಲ್ಲ ಇದು. ಅದರ ಜೊತೆಗೆ ನೀವು ಮಾಡಿಲ್ಲದ ತಪ್ಪಿಗೆ ನಿಮ್ಮನ್ನು ಯಾರಾದರೂ ಹೊಣೆ ಮಾಡಬಹುದು. ಹಾಗಾಗಿ ಈ ವಾರ ಸ್ವಲ್ಪ ಸಮಾಧಾನಕರವಾಗಿ ಇರಬೇಕಾಗತ್ತೆ. ಆದಷ್ಟು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು. ಜೊತೆಗೆ ಬಿಳಿಯ ಪುಷ್ಪದಿಂದ ವಿನಾಯಕನನ್ನು ಪೂಜಿಸಿದರೆ ತಕ್ಕ ಮಟ್ಟಿಗೆ ಅನುಕೂಲವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಮನೆಗೆ ಸ್ನೇಹಿತರು, ನೆಂಟರು ಅಥವಾ ದೂರದ ಸಂಬಂಧಿಕರು ಹೀಗೆ ಜನರು ಬರುವಂತಹ ಸಾಧ್ಯತೆಗಳಿದೆ. ಮತ್ತು ಬರುವವರು ನಿಮಗೆ ಒಳ್ಳೆಯ ಸಿಹಿ ಸುದ್ದಿಯನ್ನೇ ತರುತ್ತಾರೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ವಾರ ಬಹಳ ಒಂದು ಒಳ್ಳೆಯ ವಾರ ಅಂತಲೇ ಹೇಳಬಹುದು. ರಾಜಾಧಿಕಾರ, ಸಾಕಷ್ಟು ವಿಚಾರಗಳಿಗೆ ನೀವು ಸರ್ಕಾರದ ಒಂದು ಕೆಲಸಗಳನ್ನು ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕೆಲಸಗಳನ್ನ ಅಥವಾ ವ್ಯಕ್ತಿಗಳನ್ನು ಭೇಟಿಯಾಗಬೇಕಿತ್ತು ಅಂತಂದರೆ ಈ ವಾರ ಬಹಳ ಸೂಕ್ತವಾಗಿದೆ ಹಾಗೂ ನಿಮ್ಮ ಎಲ್ಲ ಕೆಲಸಗಳು ನಡೆಯುತ್ತೆ. ಜೊತೆಗೆ ಈ ವಾರ ನೀವು ಸಾಕಷ್ಟು ಧನ ಶೇಖರಣೆ ಸಹ ಮಾಡಲಿದ್ದೀರಿ ಹಾಗೂ ನಿಮ್ಮ ಸಂಗಾತಿಯೊಟ್ಟಿಗೆ ಒಳ್ಳೆಯ ಸಮಯವನ್ನ ಈ ವಾರ ನೀವು ಕಳೆಯಲಿದ್ದೀರಿ. ಸಿಂಗಲ್ ಆಗಿದ್ರೆ ನಿಮಗೆ ಯಾರಾದರೂ ಒಳ್ಳೆಯ ಒಂದು ಪಾರ್ಟ್ನರ್ ಸಿಗುವಂತಹ ಸಾಧ್ಯತೆ ಅಥವಾ ಒಂದಿಷ್ಟು ಮದುವೆಯ ಯೋಚನೆಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ನಿಮಗೆ ಏನು ಹೇಳ್ತಾರೆ, ಅವರಿಂದ ಲಾಭ ಸಹ ಆಗುತ್ತೆ. ಅದನ್ನು ಕೂಡ ನೀವು ಯೋಚನೆ ಮಾಡಬೇಕಾಗತ್ತೆ. ಅವರು ಒಳ್ಳೆಯದನ್ನೇ ತರ್ತಾರೆ. ಯಾರು ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅವರು ನಿಮಗೆ ಒಳ್ಳೆಯದನ್ನೇ ತರುತ್ತಾರೆ. ಅಥವಾ ಯಾರು ಈಗಾಗಲೇ ನಿಮ್ಮ ಜೀವನದಲ್ಲಿದ್ದಾರೆ ಅವರು ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಕಾರವನ್ನು ನೀಡ್ತಾರೆ. ಅಧಿಕವಾದ ಲಾಭವನ್ನು ಈ ವಾರ ನೋಡ್ತೀರಾ ನೀವು. ಅತಿಯಾದ ವಿನೋದದಲ್ಲಿ ಇರ್ತೀರ ನೀವು. ಜೊತೆಗೆ ಕೀರ್ತಿ, ಸುಖ ಎಲ್ಲವೂ ಈ ವಾರ ನಿಮಗೆ ತುಂಬ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಈ ವಾರ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಅಷ್ಟೇನು ಸುಖದಾಯಕವಾಗಿ ಇಲ್ಲ. ಸಾಕಷ್ಟು ಮೈಕೈ ನೋವು, ಜ್ವರ, ಈ ತರಹದ ಸಣ್ಣ ಪುಟ್ಟ ನೋವುಗಳಿಂದ ನಿಮಗೆ ಒಂದಿಷ್ಟು ಕಷ್ಟವಾಗಬಹುದು. ಜೊತೆಗೆ ಈ ನಿಮ್ಮ ಆರೋಗ್ಯದ ಸಮಸ್ಯೆಯಿಂದ ನಿಮ್ಮ ಕಾರ್ಯಗಳು ಸಹ ವಿಳಂಬವಾಗುತ್ತೆ. ಹಾಗೆ ಸ್ವಲ್ಪ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡುವುದು ಒಳ್ಳೆಯದು. ಪರಿಹಾರಕ್ಕೆ ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ಅರ್ಘ್ಯ ನೀಡಿ ಆದಿತ್ಯ ಹೃದಯಂ ಪಠಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಬೇಗ ಹೇಳೋಕ್ಕಾಗಲ್ಲ ಅಂತ ಆಗೋದಾದರೆ ನೀವು
ಅಟ್ಲೀಸ್ಟ್ ಸೂರ್ಯೋದಯದ ಸಮಯದಲ್ಲಿ ಎದ್ದು ಆದಿತ್ಯ ಹೃದಯಂನ ಕೇಳಿ. ನಿಮಗದು ಬಾಯ್ಪಾಠ ಇಲ್ಲ ಅಥವಾ ಬರೋದಿಲ್ಲ ಹೇಳಲಿಕ್ಕೆ ಅಂತಂದರೆ ಅದನ್ನ ಅಟ್ಲೀಸ್ಟ್ ಒಂಚೂರು ಕೇಳಿ. ಆದಿತ್ಯ ಹೃದಯಂನ ಬೆಳಗ್ಗೆನೇ ಕೇಳಬೇಕು. ಅದು ಸೂರ್ಯೋದಯದ ಸಮಯದಲ್ಲಿ. ಅದು ನಿಮಗೆ ಬಹಳ ಒಂದಿಷ್ಟು ಆರೋಗ್ಯದ ಸಮಸ್ಯೆಗೂ ಒಂದಿಷ್ಟು ಲಾಭದಾಯಕವಾಗಿರುತ್ತೆ. ಕ್ರಾನಿಕ್ ಡಿಸಾರ್ಡರ್ಸ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು ಒಂದು ಈ ವಾರ ತಂದು ಕೊಡುತ್ತದೆ ಅಂತ ಹೇಳ್ಬೋದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ವಾರ ಅಷ್ಟೇನು ಸುಖದಾಯಕವಾಗಿ ಇಲ್ಲ. ದ್ರವ್ಯ ನಷ್ಟ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಜೊತೆಗೆ ಯಾವುದಾದರೂ ಸರ್ಕಾರಿ ಕೆಲಸದ ನಿಮಿತ್ತ ನೀವು ಏನನ್ನಾದರೂ ಅರ್ಜಿಯನ್ನಾಗಲಿ ಅಥವಾ ಓಡಾಟವನ್ನಾಗಲಿ ಮಾಡ್ತಾ ಇದ್ರೆ ಅದು ಆಗದು. ಈ ವಾರ ನಿಮ್ಮ ಮೇಲೆ ಒಂದಿಷ್ಟು ತಪ್ಪುಗಳನ್ನ ಅವರು ತೋರಿಸಿ ಹೇಳಬಹುದು. ನೀವು ಈ ಥರ ಬರಿಬೇಕಿತ್ತು, ನೀವು ಆ ಥರ ಹಾಕಬೇಕಾಗಿತ್ತು, ಸೊ ಇದು ಸ್ಯಾಂಕ್ಷನ್ ಆಗಲಿಲ್ಲ, ಇದಾಗಲಿಲ್ಲ ಅನ್ನೋದೊಂದಿಷ್ಟು ಕಥೆಗಳನ್ನ ನಿಮಗೆ ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರವಿರಲಿ. ಅದು ಈ ವಾರ ಮಾತ್ರ. ಹಾಗಾಗಿ ನೀವು ಅದನ್ನು ಪುನಃ ಸಲ್ಲಿಸಬಹುದು. ಜೊತೆಗೆ ಅಷ್ಟೇನು ಒಳ್ಳೆಯ ನ್ಯೂಸನ್ನು ಅಥವಾ ವಾರ್ತೆಯನ್ನು ನೀವು ಕೇಳೋಕ್ಕಾಗಲ್ಲ ಈ ವಾರ. ಆದಷ್ಟು ಕನ್ಯಾ ರಾಶಿಯವರು ಬಿಳಿಯ ಬಟ್ಟೆಯನ್ನು ಧರಿಸಿ ಆಂಜನೇಯನಿಗೆ ತುಳಸಿ ಹಾರವನ್ನು ಅರ್ಪಿಸಿದ್ದರೆ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧನ ನಷ್ಟ, ಫಲವಿಲ್ಲದ ವಾರ್ತೆ, ಜೊತೆಗೆ ಜನರ ವಿರೋಧ ಮತ್ತು ಕಲಹವನ್ನು ಸಹ ಈ ವಾರ ನೀವು ಕಟ್ಕೋತಾ ಇದ್ದೀರಾ. ಮೊದಲೇ ವೃಶ್ಚಿಕ ರಾಶಿಯವರಿಗೆ ಮಾತು ಸ್ವಲ್ಪ ಹಾರ್ಷಾಗಿ ಮಾತಾಡುವಂತಹ ಸ್ವಭಾವದವರು ನೀವು. ಅದರ ಜೊತೆಗೆ ಒಂದಿಷ್ಟು ಜನರ ವಿರೋಧವನ್ನು ಈ ವಾರ ಕಟ್ಕೋತಾ ಇದ್ದೀರಾ. ಹಾಗಾಗಿ ವೃಶ್ಚಿಕ ರಾಶಿಯವರು ನೇರಳೆ ಬಣ್ಣ ಅಥವಾ ಕೆಂಪು ಬಣ್ಣವನ್ನು ಧರಿಸುವುದು ಒಳ್ಳೆಯದು. ಜೊತೆಗೆ ಮನೆ ದೇವರ ಆರಾಧನೆಯನ್ನು ಮಾಡುತ್ತಾ ಬನ್ನಿ. ಈ ವಾರ ಸಾಕಷ್ಟು ಆರಾಮದಾಯಕವಾಗಿ ಇರುತ್ತೆ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರ ಯಾವ ಕೆಲಸಕ್ಕೆ ನಿಮಗೆ ಅಡೆತಡೆಗಳು ಉಂಟಾಗ್ತಿದ್ವೋ ಆ ಅಡೆತಡೆಗಳು ಇರುವುದಿಲ್ಲ. ನಿಮ್ಮ ಕಾರ್ಯ ಸಾಧನೆ ಆರಾಮವಾಗಿ ಆಗುತ್ತೆ. ಈ ವಾರ ಯೋಚನೆ ಮಾಡುವಷ್ಟು ಇಲ್ಲ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಅವರು ಪಡುತ್ತಿದ್ದ ಕಷ್ಟಕ್ಕೆ ಫಲ ಸಿಗುತ್ತೆ ಈ ವಾರ. ಕುಂಭರಾಶಿ. ಸೊ ಕುಂಭರಾಶಿಯವರಿಗೆ ಈ ವಾರ ಅಷ್ಟೇನು ಒಳ್ಳೆಯ ವಾರವಾಗಿ ಕಾಣಿಸ್ತಾ ಇಲ್ಲ. ಒಂದಿಷ್ಟು ಕೇಳಿನ ವಾರ್ತೆಗಳನ್ನು ಕೇಳಬೇಕಾಗುತ್ತೆ. ಮತ್ತು ಒಂದಿಷ್ಟು ನಿಮಗೆ ಬೇಡದೇ ಇರುವಂತಹ ವ್ಯವಹಾರಗಳು, ಮಾತುಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ನೀವು ಸರ್ಕಾರದ ಯಾವುದಾದರೂ ಕೆಲಸದ ನಿಮಿತ್ತ ಸರ್ಕಾರಿ ಕಚೇರಿಗೆ ಹೋಗಬೇಕು ಅಂತಂದ್ರೆ ಈ ವಾರ ಮಾಡಬೇಡಿ ಸ್ನೇಹಿತರೆ. ಯಾಕಂದರೆ ನೀವು ಹೋದರೂ ಆ ಕೆಲಸ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆಯಾಗಿ ಕಾಣಿಸ್ತಾ ಇವೆ. ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಾಗುತ್ತೆ ಈ ಸಮಯದಲ್ಲಿ. ಈ ಕಷ್ಟದ ಸಮಯದಲ್ಲಿ ದಯವಿಟ್ಟು ಯಾವುದೇ ಒಂದು ಚಟಕ್ಕೆ ಅಥವಾ ವ್ಯಸನಕ್ಕೆ ಬೀಳಬೇಡಿ. ಅದು ನಿಮ್ಮನ್ನು ಬಹಳ ದೂರ ಕರ್ಕೊಂಡು ಹೋಗ್ಬಿಡುತ್ತೆ. ಪರಿಹಾರಕ್ಕೆ ನೇರಳೆ ಬಣ್ಣದ ಪುಷ್ಪಗಳನ್ನು ಗಣೇಶನಿಗೆ ಅರ್ಪಿಸಿದ್ರೆ ಆದಷ್ಟು ಒಳ್ಳೆಯದಾಗತ್ತೆ. ಜೊತೆಗೆ ಬಿಳಿಯ ಉಡುಪನ್ನು ಆದಷ್ಟು ಬಳಸಲಿಕ್ಕೆ ಪ್ರಯತ್ನ ಪಡಿ ಈ ವಾರ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಸಾಕಷ್ಟು ಒಳ್ಳೆಯದಾಗುವಂತಹ ಸೂಚನೆಗಳು ಇವೆ. ನಿಮಗೆ ಯಾವ ವಿಚಾರ ನಡೆಯಬೇಕಿತ್ತು ಅಂತ ಇಷ್ಟು ದಿನ ನೀವು ಭಾವಿಸಿದ್ರಿ, ಆ ವಿಚಾರ ಈಗ ಈ ವಾರ ನಡೆಯುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಹಾಗಾಗಿ ಶುಭವಾಗಿದೆ ಈ ವಾರ. ಎಲ್ಲ ರಾಶಿಗಳ ಈ ವಾರದ ಭವಿಷ್ಯವನ್ನು ನಾನು ಹೇಳಿ ಮುಗಿಸಿದ್ದೇನೆ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಧನ್ಯವಾದಗಳು.